ಕೃಷ್ಣ ಜನ್ಮಾಷ್ಟಮಿಯಂದೇ ಮಾಜಿ ಸಚಿವ ಮುರುಗೇಶ್ ನಿರಾಣಿಗೂ ಸಹ ಹುಟ್ಟುಹಬ್ಬದ ಸಂಭ್ರಮ. ಅದರಲ್ಲೂ 60ರ ಬರ್ತ್ಡೇ ಸಂಭ್ರಮದಲ್ಲಿರುವ ನಿರಾಣಿ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷಗೊಳಿಸಿದ್ದಾರೆ. ಉತ್ತರ ಭಾರತದ ಗಂಗಾರತಿ, ಮಧ್ಯ ಕರ್ನಾಟಕದ ತುಂಗಾರತಿ ಮಾದರಿಯಲ್ಲೇ 2 ವರ್ಷದಿಂದ ಕೃಷ್ಣಾರತಿ ಜೊತೆಗೆ ನಾಗಾ ಸಾಧುಗಳ ಪುಣ್ಯ ಸ್ನಾನ, ಹೋಮ ಹವನ, ಶೋಭಾಯಾತ್ರೆ ಜೊತೆಗೆ ಕೃಷ್ಣಾರತಿ ನಡೆದಿದೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಕೃಷ್ಣಾ ನದಿಯಲ್ಲಿ ಕೃಷ್ಣಾರತಿ ವೈಭವ. ಕೃಷ್ಣಾರತಿಯಲ್ಲಿ ನಾಗಸಾಧುಗಳ ಶೋಭಾಯಾತ್ರೆ. ಜನ್ಮಾಷ್ಟಮಿಯಂದೇ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಜನ್ಮದಿನಾಚರಣೆ. ನಾಗಸಾಧುಗಳ ಪುಣ್ಯ ಸ್ನಾನ, ಊರಲ್ಲಿ ಶೋಭಾಯಾತ್ರೆ, ಪಲ್ಲಕ್ಕಿ ಮೆರವಣಿಗೆ, ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ದಡದಲ್ಲಿ ಹೊಂಬೆಳಕಿನ ಕೃಷ್ಣಾರತಿ. ಕೃಷ್ಣಾರತಿ ನೋಡುವುದಕ್ಕೆ ಸೇರಿರುವ ಸಹಸ್ರಾರು ಜನರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಕೃಷ್ಣಾ ನದಿ ತೀರದಲ್ಲಿ. ಉತ್ತರ ಭಾರತದಲ್ಲಿ ಪ್ರತಿ ವರ್ಷ ನಡೆಯುವ ಗಂಗಾರತಿ ನೋಡುವುದೇ ಕಣ್ಣಿಗೆ ಹಬ್ಬ. ದೇಶ ವಿದೇಶದಿಂದ ಜನರು ಗಂಗಾರತಿ ನೋಡುವುದಕ್ಕೆ ಬರ್ತಾರೆ. ಈಗ ಅದೇ ಮಾದರಿಯಲ್ಲಿ ಹಿಪ್ಪರಗಿ ಕೃಷ್ಣಾ ನದಿ ತೀರದಲ್ಲಿ ಕೃಷ್ಣಾರತಿ ನೆರವೇರಿದೆ. ಉದ್ಯಮಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹಾಗೂ ಸೋದರ ಸಂಗಮೇಶ್ ನಿರಾಣಿ ನೇತೃತ್ವದಲ್ಲಿ 2ನೇ ವರ್ಷದ ಕೃಷ್ಣಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಹಗಲು ಹೊತ್ತಲ್ಲಿ ಹಿಪ್ಪರಗಿ ಗ್ರಾಮದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ಶೋಭಾಯಾತ್ರೆಯಲ್ಲಿ ನಾಗಸಾಧುಗಳನ್ನ ಸಾರೋಟಿನಲ್ಲಿ ಮೆರವಣಿಗೆ ಮಾಡಲಾಯಿತು. ಹಿಪ್ಪರಗಿಯ ಸಂಗಮೇಶ್ವರ ಮಹಾರಾಜರ ಅಡ್ಡಪಲ್ಲಕ್ಕಿ ಮೆರವಣಿಗೆ ಕೂಡ ಸಾಗಿತ್ತು. ಕಾಶಿಯಲ್ಲಿ ಗಂಗಾರತಿ ಮಾಡುವ ಪಂಡಿತರಿಂದಲೇ ಕೃಷ್ಣಾರತಿ ಕಾರ್ಯಕ್ರಮ ನಡೆಸಿದ್ದು ವಿಶೇಷವಾಗಿತ್ತು. ಕೃಷ್ಣಾರತಿ ವೈಭವ ಕಂಡು ಜನರು ಖುಷಾದ್ರು. ಇನ್ನು ಪಂಚಮಸಾಲಿ ಹರಿಹರ ಪೀಠಾಧಿಪತಿ ವಚನಾನಂದ ಶ್ರೀಗಳು ಭಾಗವಹಿಸಿ ಉತ್ತರ ಕರ್ನಾಟಕ ಜನರ ಭಕ್ತಿ ಆರದ ಭಕ್ತಿ. ಪ್ರಯಾಗರಾಜ್ನ ಕುಂಭಮೇಳದ ಜಲವನ್ನ ತಂದು ಇಲ್ಲಿ ಹಾಕಿದ್ದೇವೆ. ಅಲ್ಲಿಗೆ ಹೋಗಲು ಆಗದವರು ಇಲ್ಲಿ ಬರಬಹುದು, ಕೃಷ್ಣಾರತಿ ದರ್ಶನ ಪಡೆದು ಪುನೀತರಾಗಬಹುದು ಎಂದರು. ಹಂತವಾಗಿ ಮುರುಗೇಶ್ ನಿರಾಣಿ ಅವರ ಸಂಕಲ್ಪ ಇದೆ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಭಕ್ತಿವಂತರು, ದೈವವನ್ನು ಆರಾಧನೆ ಮಾಡುವಂಥವ್ರು. ಅವರು ಇವಾಗ ನೀರಾವರಿ ಸಚಿವರಾಗಿರೋದ್ರಿಂದ ಅವರಿಗೆ ಏನಂತಂದರೆ ಕಾವೇರಿ ಆರತಿ ಎಷ್ಟು ಮುಖ್ಯನೋ ಹಾಗೆ ಕೃಷ್ಣನೂ ಅಷ್ಟೇ ಮುಖ್ಯ. ಯಾಕಂದರೆ ಅವರು ಅಖಂಡ ಕರ್ನಾಟಕದ ಉಪಮುಖ್ಯಮಂತ್ರಿಗಳು. ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಏನು ಕೇಳ್ತೀವಿ ಅಂತಂದರೆ, ಕಾವೇರಿ ಹೇಗೆ ಕಾವೇರಿ ಆರತಿ ಪ್ಲಾನ್ ಮಾಡಿದಿರೋ ಹಾಗೆ ತುಂಗಾ ಆರತಿ ಆಗಬೇಕು. ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿನದಂದೇ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಜನ್ಮದಿನವಾಗಿದ್ದು, ಶೋಭಾಯಾತ್ರೆ ಜೊತೆಗೆ ತೆರೆದ ವಾಹನದಲ್ಲಿ ಸಾಗಿದ ಮುರುಗೇಶ್ ನಿರಾಣಿ ಅವರಿಗೆ ಅಭಿಮಾನಿಗಳು ಹೂಮಳೆಗೈದು ಬೃಹತ್ ಸೇಬಿನ ಹಾರ ಹಾಕಿ ಅಭಿಮಾನ ಮೆರೆದ್ರು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣಾ ತೀರದ ಮಕ್ಕಳು ಎಲ್ಲರೂ ಸೇರಿ ಗಂಗಾರತಿ ಮಾದರಿಯಲ್ಲಿ ಕೃಷ್ಣಾರತಿ ಮಾಡಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್, ಸಂಗಮೇಶ್ವರ ದೇವಸ್ಥಾನಗಳು ಕಲರ್ಫುಲ್ ಲೈಟಿಂಗ್ ನಿಂದ ಕಂಗೊಳಿಸಿದ್ವು. ಸಹಸ್ರಾರು ಜನರು ಕೃಷ್ಣಾರತಿ ವೈಭವವನ್ನ ನೋಡಿ ಖುಷಿ ಪಟ್ರು. ಇನ್ನು ಮುರುಗೇಶ್ ನಿರಾಣಿ ಅವರ 60ನೇ ಜನ್ಮದಿನ ಆದ ಕಾರಣ 60 ಜನ ನಾಗಸಾಧುಗಳಿಗೆ ಆಹ್ವಾನ ನೀಡಲಾಗಿತ್ತು. ಪಂಡಿತರಿಂದ ಹೋಮ ಹವನ, ಮಂತ್ರ ಘೋಷಣೆಗಳು ಮೊಳಗಿದ್ವು. ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಕೂಡ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಮುರುಗೇಶ್ ನಿರಾಣಿ, ಸರ್ಕಾರ ಪ್ರತಿ ವರ್ಷ ತುಂಗಾರತಿ ಮಾದರಿಯಲ್ಲಿ ಕೃಷ್ಣಾರತಿ ಮಾಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡುತ್ತೇನೆ ಎಂದರು. ಜೊತೆಗೆ ಮುಂದಿನ ಬಾರಿ ನಮ್ಮ ಸರ್ಕಾರ ಬರುವುದು ಖಚಿತ, ನಾವು ಸರ್ಕಾರದಿಂದ ಆಚರಿಸುತ್ತೇವೆ ಎಂದರು. ಮೇಲಾಗಿ ನಿರಾಣಿ ಕುಟುಂಬ ಹಾಗೂ ಅಭಿಮಾನಿಗಳಿಂದ ಕೃಷ್ಣಾರತಿ ಕಾರ್ಯಕ್ರಮವನ್ನ ನಿರಂತರವಾಗಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಡೆಸುತ್ತೇವೆ ಎಂದರು. ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣಾರತಿ ಮಾಡುವಂಥದ್ದು ಮತ್ತು ಇದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಬರುವಂಥ ದಿವಸದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ನಾವು ಮಾರ್ಪಾಡು ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಇವರಿಗೆ ನಾವು ಸಿದ್ದರಾಮಯ್ಯ ಸರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಇಲಾಖೆ ಹೊಂದಿರೋದ್ರಿಂದ ಅವ್ರಿಗೆ ನಾವು ಪರ್ಸನಲ್ ಆಗಿ ನಾವು ಬುದ್ಧಿಯವರು ಕೂಡಿ ವಿನಂತಿಯನ್ನು ಮಾಡ್ತೀವಿ. ಮುಂದಿನ ವರ್ಷದಿಂದ ಇದನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡ್ತೀವಿ. ಒಂದು ವೇಳೆ ಅವ್ರ ಕಡೆ ಆಗಲಿಲ್ಲ ಅಂದರೆ ಸೂರ್ಯಚಂದ್ರದ ಹುಟ್ಟುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಮುಂದಿನ ಸಲ ನಮ್ಮ ಸರ್ಕಾರ ಬಂದೇ ಬರ್ತದೆ. ಬಂದು ಮೊದಲೇ ವರ್ಷದಲ್ಲಿ ನಮ್ಮ ಹಿಪ್ಪರಿಗೆಯಲ್ಲಿ
ಒಂದು ಕೃಷ್ಣಾರತಿ ಮತ್ತು ಒಂದು ಬಾಗಿನ ಅರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಸರ್ಕಾರ, ರೈತರು ಮತ್ತು ನಾವೆಲ್ಲರೂ ಸೇರಿ ಮಾಡ್ತೇವೆ. ಮುರುಗೇಶ್ ನಿರಾಣಿ ಅವರ ಹುಟ್ಟು ಹಬ್ಬದಿಂದಾಗಿ ಕಳೆದ ಬಾರಿಗಿಂತ ಈ ಬಾರಿ ಕೃಷ್ಣಾರತಿ ಇನ್ನಷ್ಟು ಮೆರುಗು ಮೂಡಿತ್ತು. ನಾಗಸಾಧುಗಳ ದರ್ಶನ, ಶೋಭಾಯಾತ್ರೆ, ಪುಣ್ಯ ಸ್ನಾನ, ಹೋಮ ಹವನ, ಕೃಷ್ಣಾರತಿ ಎಲ್ಲವೂ ಒಟ್ಟಿಗೆ ನೋಡುವ ಭಾಗ್ಯ ಜನರದ್ದಾಗಿದ್ದು ವಿಶೇಷವಾಗಿತ್ತು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.